ಇದು ಯಾವ ರೀತಿಯಲ್ಲಿ ಸುಡ್ತಾ ಉಂಟು ಅಂತ ಹೇಳ್ಕೊಂಡು ಈ ತರ ಶಬ್ದ ಬಂದಿದ್ರೆ ಒಂದು ವೇಳೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾರೋ ನೆಕ್ಸ್ಟ್ ಮಾಡ್ಬೇಕು ಅಂತ ಹೇಳ್ಕೊಂಡು ತಲೆಯಲ್ಲಿ ಒಂದು ಆಲೋಚನೆ ಉಂಟು, ಅವ್ರದ್ದು ಕೆಟ್ಟ ಆಲೋಚನೆ ಉಂಟು, ಇನ್ನು ಮಾಡ್ಲಿಲ್ಲ, ಮಾಡ್ಬೇಕು ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇದು ನೋಡಿ ಸೂಚನೆ ಕೊಡ್ತಾ ಇರೋದು. ನಮಸ್ತೆ ಫ್ರೆಂಡ್ಸ್, ತುಂಬಾ ಜನರ ಮನೆಯಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರುತ್ತೆ. ಒಂದು ಕಷ್ಟ ಕಳೀತು ಅನ್ನುವಾಗ ಇನ್ನೊಂದು ಕಷ್ಟ ರೆಡಿ ಆಗಿರುತ್ತೆ. ಇನ್ನು ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಚೆನ್ನಾಗಿದ್ರು, ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಯಾಕೆ ತೊಂದರೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಗೊತ್ತಾಗೋದಿಲ್ಲ. ಅದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅಥವಾ ಗಂಡ ಹೆಂಡತಿ ನಡುವೆ ಗಲಾಟೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಒಂದು ವಿಷಯಕ್ಕೆ ತೊಂದರೆ, ಮನೆಯಲ್ಲಿ ಯಾವುದು ಕೂಡ ಇದು ಫಂಕ್ಷನ್ಗಳು ನಡೀತಾ ಇರೋದಿಲ್ಲ, ಮದುವೆಗಳು ಹತ್ತಿರ ಬಂದು ನಿಂತು ಹೋಗುದು. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆ ಆಗ್ತಾ ಇರುವುದಿಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆ ಕಟ್ಟಲಿಕ್ಕೆ ಜಾಗ ಎಲ್ಲ ತಗೊಂಡಿರ್ತಾರೆ, ಆ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧದಲ್ಲೇ ಮನೆ ನಿಂತು ಹೋಗಿರುತ್ತೆ, ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವುದೋ ಒಂದು ಕಾರಣದಿಂದ ಅರ್ಧದಲ್ಲೇ ಮನೆ ನಿಂತು ಹೋಗಿರುತ್ತೆ. ನಿಮ್ಗೆ ಎಣಿಸುತ್ತೆ ಆವಾಗ ಏನಂತ ಹೇಳಿದ್ರೆ ಯಾರೋ ನಮ್ಮ ಮೇಲೆ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಎನ್ನುವಂತ ಹೇಳ್ಕೊಂಡು ಡೌಟ್ ಬರುತ್ತೆ. ಅಂದ್ರೆ ಈ ರೀತಿ ಆಗುವಾಗ ಉಂಟಲ್ಲ, ನಮ್ಗೆ ಡೌಟ್ ಬರುವುದು ಮಾಮೂಲಿ, ಯಾರೋ ನಮ್ಗೆ ಏನೋ ಕೆಡುಕು ಬಯಸ್ತಿದ್ದಾರೆ ಏನೋ, ಅದಕ್ಕೆ ನಮ್ಗೆ ಈ ರೀತಿ ಸಮಸ್ಯೆ ಬರ್ತಾ ಇದೆ ಅಂತ ಹೇಳ್ಕೊಂಡು. ಒಂದು ವೇಳೆ ನಿಮ್ಗೆ ಈ ರೀತಿ ಡೌಟ್ ಬಂದಿದ್ರೆ, ಅಂದ್ರೆ ನಮ್ಗೆ ಯಾರಾದ್ರೂ ಏನಾದ್ರೂ ಕೆಟ್ಟದ್ದು ಮಾಡಿದ್ದಾರಾ ಅಂತ ಹೇಳ್ಕೊಂಡು ಡೌಟ್ ಬಂದಿದ್ರೆ, ನಾನು ಇವಾಗ ಒಂದು ಹೇಳ್ತೇನೆ ನೋಡಿ, ಅದನ್ನು ಮಾಡಿ. ಅದರಿಂದ ನಿಮ್ಗೆ 100% ಗೊತ್ತಾಗುತ್ತೆ ನಿಮ್ಗೆ ವಾಮಾಚಾರ ಮಾಡಿದಾರಾ ಇಲ್ವಾ ಅಂತ ಹೇಳ್ಕೊಂಡು. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿರುವ ಹಿರಿಯರಿಗೆ ಕೆಲವು ವಾಮಾಚಾರ ಪ್ರಯೋಗ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಯಜಮಾನನಿಗೆ ವಾಮಾಚಾರ ಪ್ರಯೋಗ ಮಾಡಿದ್ರೆ ಇಡೀ ಕುಟುಂಬ ಕೂಡ ಬೀದಿಗೆ ಬರುತ್ತೆ ಅಂತ ಹೇಳ್ಕೊಂಡು. ಅಂದ್ರೆ ಯಜಮಾನರು ಅಂತ ಹೇಳಿದ್ರೆ ವಯಸ್ಸಿನಲ್ಲಿ ಯಜಮಾನರಲ್ಲ, ದೊಡ್ಡವರಲ್ಲ, ಮನೆಯಲ್ಲೆಲ್ಲದು ಜವಾಬ್ದಾರಿ ತಗೊಂಡಿರ್ತಾರೆ ನೋಡಿ, ಗಂಡಸರಾಗ್ಲಿ ಹೆಂಗಸರಾಗ್ಲಿ, ಅವರನ್ನು ಯಜಮಾನರು ಅಂತ ಹೇಳ್ಕೊಂಡು ಕರೆಯುವುದು. ಅವರು ಇಡೀ ಮನೆ ಜವಾಬ್ದಾರಿ ತಗೊಳ್ತಾ ಇರುವ ಕಾರಣಕ್ಕೆ ಅವರಿಗೆ ವಾಮಾಚಾರ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಮನೆ ಬೀದಿಗೆ ಬರುತ್ತೆ ಅಂತ ಹೇಳ್ಕೊಂಡು ಅವರು ಆ ರೀತಿ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಮನೆ ಹಾಳಾಗಿ ಹೋಗ್ಬೇಕು ಅಂತ ಹೇಳ್ಕೊಂಡು ಇಡೀ ಮನೆಗೆ ವಾಮಾಚಾರ ಮಾಡ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜಾಗ ತಗೊಂಡಿರ್ತಾರೆ, ಅಥವಾ ಅವರು ಮನೆ ಕಟ್ಟಲಿಕ್ಕೆ ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡಿರ್ತಾರೆ, ಆ ಜಾಗದಲ್ಲಿ ನಿಮ್ಗೆ ತಗೊಂಡು ಹೋಗಿ ಹಾಕಿದ್ರು ಕೂಡ ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇರುವುದಿಲ್ಲ. ಆದ್ರಿಂದ ನಿಮ್ಗೆ ವಾಮಾಚಾರ ಪ್ರಯೋಗ ಆಗಿದ್ಯಾ ಇಲ್ವಾ ಅಂತ ಹೇಳ್ಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಬರೀ 3 ದಿವಸದಲ್ಲೇ ಆಯ್ತಾ ನಿಮ್ಗೆ ವಾಮಾಚಾರ ಪ್ರಯೋಗ ಆಗಿದೆಯಾ ಇಲ್ವಾ ಅಂತ ಹೇಳ್ಕೊಂಡು ಕಂಡು ಹಿಡಿಯಬಹುದು. ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಯಾಕಂತ ಹೇಳಿದ್ರೆ ಚಿಕ್ಕ ಮಕ್ಕಳನ್ನು ಕೂಡ ಸೇರಿಸಿ ಮಾಡಿ. ಯಾರ ಮೂಲಕ ವಾಮಾಚಾರ ಪ್ರಯೋಗ ಆಗಿದೆ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರುವುದಿಲ್ಲಲ್ಲ, ಆ ಕಾರಣಕ್ಕೆ ಹೇಳುದು ಚಿಕ್ಕ ಮಕ್ಕಳನ್ನು ಕೂಡ ಸೇರಿಸಿ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಕೆಲವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ದೊಡ್ಡವರು ಕೈಗೆ ಸಿಗುದಿಲ್ಲ ವಾಮಾಚಾರ ಪ್ರಯೋಗ ಮಾಡಿದ್ದು, ಅಥವಾ ಅವರ ಹತ್ರ ಕೈಯಲ್ಲಿ ಕೊಟ್ಟು ಕೊಡ್ಲಿಕ್ಕೆಲ್ಲ ಆಗುದಿಲ್ಲ. ಈ ಮಕ್ಕಳ ಹತ್ರ ಕೊಟ್ಟು ಕಳಿಸಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಗೊತ್ತಾಗುದಿಲ್ಲ, ಅದನ್ನು ಅವರು ಎತ್ಕೊಂಡು ಬರ್ತಾರೆ, ಮನೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಹಾಕಿ ಬಿಡ್ತಾರೆ. ಆದ್ರಿಂದ ನಾನು ಹೇಳುದು ಎಲ್ಲರಿಗೂ ಕೂಡ ಮಾಡಬೇಕು. ಏನಂತ ಹೇಳಿದ್ರೆ ಯಾವುದೇ ದಿನ ಆದ್ರೂ ಕೂಡ ಮಾಡಬಹುದು, ಇದೇ ದಿನ ಅದೇ ದಿನ ಅಂತ ಹೇಳ್ಕೊಂಡಿಲ್ಲ. ಈ ರೀತಿ ನಿಂಬೆ ಹಣ್ಣನ್ನು ತಗೊಳ್ಳಿ. ನಿಂಬೆ ಹಣ್ಣು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅಷ್ಟು ಜನರಿಗೂ ಕೂಡ ಒಂದೊಂದು ನಿಂಬೆ ಹಣ್ಣು, ಇಡೀ ಮನೆಗೆ ಒಂದು ನಿಂಬೆ ಹಣ್ಣಲ್ಲ, ಒಬ್ಬೊಬ್ಬರ ಒಂದೊಂದು ತಲೆಗೆ, ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನಿಂಬೆ ಹಣ್ಣನ್ನು ತಗೊಳ್ಬೇಕು. ಏನ್ ಮಾಡಿ ಅಂತ ಹೇಳಿದ್ರೆ ಇದನ್ನು ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರಾತ್ರಿ ಮಲಗುವಾಗ ನಿಂಬೆ ಹಣ್ಣನ್ನು ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಬೇಕು. ಇದು ಚಿಕ್ಕ ಮಕ್ಕಳಿಗೂ ಕೂಡ ಆಯ್ತಾ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಹೇಗೆ ಮಾಡುದು, ಅವರು ಮಲಗಿದಲ್ಲೇ ಮಲಗಿರುವುದಿಲ್ಲ, ಆ ಕಡೆ ಈ ಕಡೆ ಎಲ್ಲ ಇರ್ತಾರಲ್ವಾ ಅಂತ ಹೇಳ್ಕೊಂಡು ಹೇಳಿದ್ರೆ ಆ ಥರ ಏನು ಇದು ಪ್ರಾಬ್ಲಮ್ ಆಗುದಿಲ್ಲ. ಒಂದು ಸಲ ಅವರದ್ದು ತಲೆ ಉಂಟಲ್ಲ ಈ ನಿಂಬೆ ಹಣ್ಣಿನ ಜಾಗದಲ್ಲಿ ಬಂದರೆ ಸಾಕಾಗುತ್ತೆ. ಆಮೇಲೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಪ್ರತಿಯೊಬ್ಬರು ಒಬ್ಬರದ್ದು ನೆಕ್ಸ್ಟ್ ಒಬ್ಬರು ಮಾಡಿ, ಬೆಳಿಗ್ಗೆ ಸ್ವಲ್ಪ ಬೇಗನೆ ಹೇಳಿ ಆಯ್ತಾ. 3 ದಿವಸ ಮಾತ್ರ ಅಲ್ವಾ, ಆದ್ರಿಂದ ಮಕ್ಕಳನ್ನೆಲ್ಲ ಏಳಿಸ್ಬೇಕಂತ ಇಲ್ಲ, ಮಕ್ಕಳದ್ದು ದಿಂಬಿನ ಕೆಳಗಡೆ ಇದ್ದಿದ್ದು ನೀವೇ ತೆಗೆದು ಏನ್ ಮಾಡಿ ಅಂತ ಹೇಳಿದ್ರೆ ಮಕ್ಕಳು ಮಲಗಿದ್ದಲ್ಲೇ ಬೇಕಾದ್ರೆ ಮಾಡ್ಬೋದು. ನೀವು ದೊಡ್ಡವರು ಏನ್ ಮಾಡಿ ಅಂತ ಹೇಳಿದ್ರೆ ಇದನ್ನು ಉಂಟಲ್ಲ ನಿಂಬೆ ಹಣ್ಣನ್ನು 7 ಸಲ ಉಲ್ಟ ಆಯ್ತಾ, ಅಂದ್ರೆ ಇದು ಪ್ರದಕ್ಷಿಣೆ ರೀತಿಯಲ್ಲ, ಅಪ್ರದಕ್ಷಿಣೆ ರೀತಿ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಆದ್ರೆ ಆ ರೀತಿಯಲ್ಲಿ ಉಲ್ಟ 7 ಸುತ್ತನ್ನು ಸುತ್ತಿಸ್ಬೇಕು. ಮಕ್ಕಳು ಮಲಗಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಹಾಗೆ ಮಲಗಿದ್ದಲ್ಲೇ ಮಾಡ್ಬೋದು, ತಲೆಗೆ ಇದು ಮಾಡ್ಬೋದು, ಏನು ಪ್ರಾಬ್ಲಮ್ ಆಗುದಿಲ್ಲ. ಏನ್ ಮಾಡಿ ಅಂತ ಹೇಳಿದ್ರೆ 7 ಸುತ್ತು ಆದ ನಂತರ ಇದನ್ನು ತಕೊಂಡು ಹೋಗಿ ನಾನು ಹೇಳ್ತೇನೆ ನೋಡಿ ಅದೇ ರೀತಿಯಲ್ಲಿ ಮಾಡಿ ನೋಡಿ. ನೀವು 7 ಸಲ ಉಂಟಲ್ಲ ಇಳೆ ತೆಗೆದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ನಿಂಬೆ ಹಣ್ಣನ್ನು ತಕೊಂಡು ಹೋಗಿ ಈ ಬೆಂಕಿಯಲ್ಲಿ ಇಡಬೇಕು. ಬೆಂಕಿಯಲ್ಲಿ ಇಡುವಾಗ ನಿಮಗೆ ಯಾವ ರೀತಿ ಆಗ್ತದೆ ಅಂತ ಹೇಳ್ಕೊಂಡು ನೋಡಬೇಕು. ಯಾಕಂತ ಹೇಳಿದ್ರೆ ನೀವು ಈ ಥರ ಬೆಂಕಿಯಲ್ಲಿ ಇಟ್ಟರು ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾರೋ ತುಂಬ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಹೀಗೆ ಇಟ್ಟು ಕೂಡಲೇ ನೋಡಿ ಈ ರೀತಿಯಲ್ಲಿ ಒಂದೇ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಂಬೆ ಹಣ್ಣು ಬ್ಲಾಸ್ಟ್ ಆಗಿ ಹೋಗುತ್ತೆ. ಇವಾಗ ಬಾಂಬ್ ಬ್ಲಾಸ್ಟ್ ಆಗಲ್ವಾ, ಅದೇ ರೀತಿಯಲ್ಲಿ ಬ್ಲಾಸ್ಟ್ ಆಗಿ ಹೋಗುತ್ತೆ.
ಒಂದು ವೇಳೆ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ನೀವು ನಿಂಬೆ ಹಣ್ಣು ಉಂಟಲ್ಲ ಆ ಥರ ಓಪನ್ ಆಗಿದೆ ಅಂತ ಹೇಳಿದರೆ, ಅಂದರೆ ಬ್ಲಾಸ್ಟ್ ಆಯಿತು ಅಂತ ಹೇಳ್ಕೊಂಡಾದರೆ ಸಣ್ಣ ಮಟ್ಟದಲ್ಲಿ ನಿಮಗೆ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ. ಒಂದು ವೇಳೆ ಏನು ಬ್ಲಾಸ್ಟ್ ಆಗಲಿಲ್ಲ, ಅದೇ ರೀತಿಯಲ್ಲಿ ಉಳಿದಿದೆ ಅಂತ ಹೇಳ್ಕೊಂಡಾದ್ರೆ, ಅಂದರೆ ಫುಲ್ ಸುಟ್ಟು ಹೋಗಿದೆ, ಕರುಕಲಾಗಿದೆ, ಆದರೂ ಕೂಡ ಏನು ಕೂಡ ಇದು ಆಗಲಿಲ್ಲ ಅಂತ ಹೇಳಿದ್ರೆ, ಅಂದರೆ ಬ್ಲಾಸ್ಟ್ ಆಗಲಿಲ್ಲ ಅಥವಾ ಏನು ಕೂಡ ಇಲ್ಲ ಅಂತ ಹೇಳ್ಕೊಂಡಾದ್ರೆ ನಿಮಗೆ ಯಾರು ವಾಮಾಚಾರ ಪ್ರಯೋಗ ಮಾಡಲಿಲ್ಲ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ. ಆದ್ರಿಂದ ಇದರಿಂದ ಸುಲಭವಾಗಿ ಕಂಡು ಹಿಡಲಿಕ್ಕೆ ಆಗ್ತದೆ. ಆದರೆ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿರಿ, ಅಂದರೆ ನಿಮಗೆ ಡೌಟ್ ಇರೋದ್ರಿಂದ. ಒಂದು ವೇಳೆ ಅದು ಓಪನ್ ಆದರೆ ಕಷ್ಟ. ಇವಾಗ ನನಗೆ ನೋಡಿ ಇದು ಚುಯಿ ಚುಯಿ ಅಂತ ಶಬ್ದ ಬರ್ತಾ ಉಂಟು, ನೋಡಿ ನೋಡಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಚುಯಿ ಚುಯಿ ಅಂತ ಶಬ್ದ ಬರ್ತಾ ಇದೆ. ಅಂದರೆ ಯಾರೋ ನನ್ನ ಮೇಲೆ ಕೆಟ್ಟ ಪ್ರಯೋಗ ಮಾಡಲಿಕ್ಕೆ ಆಲೋಚನೆ ಮಾಡುತ್ತಾ ಇದ್ದಾರೆ ಅಂತ ಹೇಳ್ಕೊಂಡು, ಅಂದರೆ ನನಗೆ ಇನ್ನೂ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇದು ಸೂಚನೆ ಕೊಡ್ತಾ ಉಂಟು. ನೋಡಿ ನಿಮಗೂ ಕೂಡ ಇದೇ ರೀತಿಯಲ್ಲಿ ಆಗುತ್ತಾ ಅಂತ ಹೇಳ್ಕೊಂಡು ನೋಡಿ. ಮತ್ತು ಒಂದು ವೇಳೆ ವಾಮಾಚಾರ ಪ್ರಯೋಗ ಆದರೆ ಉಂಟಲ್ಲ, ಏನಾಗುತ್ತಂತ ಹೇಳಿದರೆ ನಿಮಗೆ ಈ ರೀತಿ ನಿಂಬೆ ಹಣ್ಣು ಸುಡುವಾಗ ಮನೆಯಲ್ಲಿ, ಅಂದರೆ ನಿಮಗೆ ನಿಂಬೆ ಹಣ್ಣಿನ ಘಮ ಗೊತ್ತಿದೆಯಲ್ಲ, ಎಷ್ಟು ಚಂದ ಘಮ ಬರುತ್ತೆ ಅಂತ ಹೇಳ್ಕೊಂಡು, ಇದು ಬಿಸಿ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಟ್ಟ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಪ್ರತಿಯೊಬ್ಬರಿಗೂ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮಗೆ, ಅಂದರೆ ಒಬ್ಬರಿಗೆ ಆಗಲಿಲ್ಲ, ಈಗ ಏನು ಕೂಡ ತೊಂದರೆ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರದ್ದು ನಿಂಬೆ ಹಣ್ಣು ಇಡಿ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಅಷ್ಟು ಜನರದ್ದು ಕೂಡ ನಿಂಬೆ ಹಣ್ಣನ್ನು ಇಲ್ಲಿ ಇಟ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೋಡಬೇಕು ಯಾರಿಗೆ ಆಗಿದೆ ಅಂತ ಹೇಳ್ಕೊಂಡು ಆಯಿತಾ. ಒಂದು ವೇಳೆ ನಿಮಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡಾದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಅಂದರೆ ನಿಮಗೆ ವಾಮಾಚಾರ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ನಮ್ಮದು ಇದು ಯಾವ ರೀತಿಯಲ್ಲಿ ಸುಡ್ತಾ ಉಂಟು ಅಂತ ಹೇಳ್ಕೊಂಡು ಈ ಥರ ಶಬ್ದ ಬಂದಿದ್ರೆ ಒಂದು ವೇಳೆ ಅದೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಯಾರೋ ನೆಕ್ಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ತಲೆಯಲ್ಲಿ ಒಂದು ಆಲೋಚನೆ ಉಂಟು, ಅವ್ರದ್ದು ಕೆಟ್ಟ ಆಲೋಚನೆ ಉಂಟು, ಇನ್ನೂ ಮಾಡಬೇಕು ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಇದು ನೋಡಿ ಸೂಚನೆ ಕೊಡ್ತಾ ಇರೋದು. ನನಗೆ ಯಾರು ಬೇಕಾದರೆ ಮಾಡಲಿಕ್ಕೆ ನೋಡಿ, ಆದರೆ ನಾನು ಎಣಿಸ್ಕೊಳ್ಳೋದು ಏನಂತ ಹೇಳಿದರೆ ಅದು ಅವರಿಗೆ ತಾಗುತ್ತೆ ಅಂತ ಹೇಳ್ಕೊಂಡು. ನೋಡಿದ್ರೆ ನನಗೂ ಕೂಡ ಯಾರು ಕೆಟ್ಟದಾಗಬೇಕು ಅಂತ ಹೇಳ್ಕೊಂಡು ಬಯಸ್ತಾ ಇದ್ದಾರೆ. ನಾನು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಅವರು ಬಯಸ್ತಾ ಇದ್ದಾರೆ ನೋಡಿ, ಅವರಿಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನನಗೆ ಗೊತ್ತು. ಅವರು ನನಗೆ ಏನು ಬಯಸ್ತಿದ್ದಾರೆ ನೋಡಿ, ಅದು ಅವರಿಗೆ ರಿಟರ್ನ್ ಹೋಗುವ ಹಾಗೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೂಡ ಗೊತ್ತುಂಟು. ಮತ್ತು ಅದಕ್ಕಿಂತ ಜಾಸ್ತಿ ಏನಂತ ಹೇಳಿದರೆ ನಾನು ನನ್ನ ದೇವರನ್ನು, ನಮ್ಮ ಇದು ಕೊರಗಜ್ಜನನ್ನು ನಂಬ್ತೇನೆ, ಜೊತೆಗೆ ರಾಯರನ್ನು ನಂಬ್ತೇನೆ. ಆದ್ದರಿಂದ ನಮಗೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ನನಗೆ ಬಲವಾದ ನಂಬಿಕೆ ಇದೆ. ನೋಡಿ ನಮಗೆ ನೋಡಿ ಮುಂದೆ ಆಗೋದು ಕೂಡ ಸೂಚನೆ ಸಿಕ್ತು ನೋಡಿ. ಇದೇ ರೀತಿಯಲ್ಲಿ ನಿಮಗೆ ಕೂಡ ಸೂಚನೆ ಸಿಗಬಹುದು. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ 3 ದಿನ ಕಂಟಿನ್ಯೂ ಆಗಿ ಇದನ್ನು ಮಾಡಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಆಯಿತಾ, ನಿಮಗೆ ಯಾರಾದರೂ ಕೆಟ್ಟದ್ದು ಬಯಸ್ತಾ ಇದ್ದಾರಾ, ಅಥವಾ ವಾಮಾಚಾರ ಮಾಡಬೇಕು ಅಂತ ಹೇಳ್ಕೊಂಡು ಅವರ ತಲೆಯಲ್ಲಿ ಓಡ್ತಾ ಇದೆಯಾ, ಅಥವಾ ಆಲ್ರೆಡಿ ವಾಮಾಚಾರ ಮಾಡಿದ್ದಾರಾ, ಅದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರಾ, ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ದಾರಾ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗುತ್ತೆ. ಅದನ್ನು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಕೆಸಕ್ಕೆ ಎಸೆದು ಬಿಡಿ. ಕಸಕ್ಕೆ ಎಸೆಯುವಾಗ ಏನು ಮಾಡಿ ಅಂತ ಹೇಳಿದರೆ ಯಾರು ನಮಗೆ ಮಾಡಿದ್ದಾರೆ ನೋಡಿ, ಯಾರು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ, ಯಾರು ನಾವು ಹಾಳಾಗಬೇಕು ಅಂತ ಹೇಳ್ಕೊಂಡು ಇದು ಎಣಿಸ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ, ಯಾರು ಎಣಿಸಿದ್ದಾರೆ ನೋಡಿ ಅವರ ಹತ್ರನೇ ನೀನು ಹೋಗು ಅಂತ ಹೇಳ್ಕೊಂಡು ಹೇಳಿ ಕಸಕ್ಕೆ ಹಾಕಿ ಬನ್ನಿ ಆಯಿತಾ. ಅವರು ಮಾಡಿದ ಕರ್ಮ ಅವರೇ ತಿಂತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.